ಏನಿದು ನಾಟಿ ಕೋಳಿ ಸಾರು ಮುದ್ದೆ ಯಾಕೆ ಚರ್ಚೆ ಆಗ್ತಾ ಇದೆ ಅಂದ್ರೆ ನಾಳೆ ಬ್ರೇಕ್ಫಾಸ್ಟ್ ಮೆನ್ಯೂ ಇದು. ಯಾರ್ ಬ್ರೇಕ್ಫಾಸ್ಟ್? ಸಿಎಂ ಮತ್ತು ಡಿಸಿಎಂ ನಡುವೆ ನಡೀತಾ ಇರುವಂತಹ ಎರಡನೇ ಬ್ರೇಕ್ಫಾಸ್ಟ್ ಮೆನ್ಯೂ. ಈ ಮೆನ್ಯೂ ಚರ್ಚೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಯಾಕೆಂದ್ರೆ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ತಿನ್ನಿಸ್ಬಿಟ್ಟು ಕುರ್ಚಿನ ಗಬಕ್ಕಂತ ಬಚ್ಕೊಂಡ್ಬಿಡ್ತಾರ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಅದರಲ್ಲೂ ಕೂಡ ಈ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮೀಮ್ಸು, ಎಷ್ಟು ವೈರಲ್ ಕಂಟೆಂಟ್ ಬರ್ತಾ ಇದೆ ಅಂದ್ರೆ ಅಬಾಬಾಬಾ, ಎಂತೆಂತ ಕ್ರಿಯೇಟಿವಿಟಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಜನರದ್ದು, ಒಬ್ಬರಿಗಿಂತ ಒಬ್ರು. ಅದರಲ್ಲೂ ಕೂಡ ಬಿಜೆಪಿ ಅಧಿಕೃತವಾಗಿ ಅವರ ಪೇಜ್ ಅಲ್ಲಿ ಹಾಕ್ತಾ ಇರುವಂತಹ ಈ ಮೀಮ್ಸ್ ನೋಡ್ತಾ ಇದ್ರೆ ಅವರ ಕ್ರಿಯೇಟಿವಿಟಿಗೆ ನಿಜಕ್ಕೂ ಕೂಡ ಒಂಥರ ಅವರ ಯಾರ್ ಪೇಜ್ ಹ್ಯಾಂಡಲ್ ಮಾಡ್ತಾರಲ್ಲ ಅವರಿಗೆ ನಿಜಕ್ಕೂ ಶಬಾಸ್ ಹೇಳ್ಬೇಕು. ಏನ್ ಕ್ರಿಯೇಟಿವಿಟಿ ಅಂತ. ಜಮೀರ್ ಅಹಮದ್ ಖಾನ್ ಹೋಗೋದಂತೆ, ಚೇರ್ಗೆ ಎಲ್ಲ ಫೆವಿಕಲ್ ಹಾಕೋದಂತೆ, ಸಿದ್ದರಾಮಯ್ಯನವರು ಹೋಗಿ ಕುತ್ಕೊಳ್ಳೋದಂತೆ, ಆ ಚೇರ್ ಸಮೇತ ಎದ್ದು ಬರೋದಂತೆ, ತಿಂಡಿ ತಿನ್ನೋದಂತೆ, ಚೇರ್ ಸಮೇತ ವಾಪಸ್ ಹೋಗೋದಂತೆ. ಸೊ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಅದು ಕೇವಲ ರಾಜ್ಯ ಅಲ್ಲ, ಇಡೀ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ. ಮೋಸ್ಟ್ಲಿ ನಾಳೆ ಈ ನಾಟಿ ಕೋಳಿ ಸಾರು ಮತ್ತು ಮುದ್ದೆ ಇಡೀ ದೇಶಾದ್ಯಂತ ಒಂದು ಟ್ರೆಂಡಿಂಗ್ ಫುಡ್ ಆದ್ರೂ ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಬಿಕಾಸ್ ಆಫ್ ಡಿ.ಕೆ. ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯನವರ ಕುರ್ಚಿ ಕಿತ್ತಾಟ.